ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮಗೆ ರಜೆ ಇತ್ತು. ಸೊ ಅದಕ್ಕೆ ಹಂಗೆ ನಾವು ಯೂನಿವರ್ಸಿಟಿಗೆ ಬಂದು 1 ವರ್ಷ ಆಗ್ತಿದೆ ಗೈಸ್. ಬಟ್ ಹೆಂಗೈತೆ ಅಂತ ನೋಡೋಕ್ಕೆ ಹೋಗಿಲ್ಲ. ಅದಕ್ಕೆ ಹಂಗೆ ನೋಡಿಕೊಂಡು ಒಂಚೂರು ಅಂಗಡಿಯಲ್ಲಿ ಕೆಲಸ ಇತ್ತು, ಅದಕ್ಕೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ತೋರಿಸ್ತೀನಿ ನಿಮಗೂ ಯೂನಿವರ್ಸಿಟಿ ಹೆಂಗೈತೆ ಅಂತ. ಇದು ಬಿಪೆಟ್ ಗ್ರೌಂಡ್ ಗೈಸ್. ಅಂದರೆ ನೀವು ಯಾರಾದರೂ ದೈಹಿಕ ಶಿಕ್ಷಣ ಟೀಚರ್ ಆಗಬೇಕಂದ್ರೆ ಇಲ್ಲಿಗೆ ಬರ್ತೀರಾ ಗೈಸ್. PCA ಗ್ರೌಂಡ್ ಗೈಸ್. ಸೊ ನಿಮಗೇನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ UPC ಗ್ರೌಂಡ್ ಇರುತ್ತೆ ಗೈಸ್. ಅದ್ರ ಪಕ್ಕದಲ್ಲೇ ಡಿಪಾರ್ಟ್ಮೆಂಟ್ ಇರುತ್ತೆ. ಬಂದು ನೀವು ಜಾಯ್ನ್ ಆಗ್ಬೋದು ಗೈಸ್. ಈಜುಕೊಳ ಗೈಸ್. ಈಜುಕೊಳ ಕೂಡ ಐತೆ ಇಲ್ಲಿ. ಪ್ರತಿಯೊಂದು ಐತೆ ಗೈಸ್, ಬಟ್ ಯೂಸ್ ಮಾಡ್ಕೊಳವ್ರೆ ಇಲ್ಲ. ಬಟ್ ಔಟ್ಸೈಡ್ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಯೂನಿವರ್ಸಿಟಿಯಲ್ಲಿ ಇರ್ತೀವಲ್ಲ ಸ್ಟೂಡೆಂಟ್ಸು, ಅವ್ರು ಅಷ್ಟೇನು ಯೂಸೇ ಮಾಡ್ಕೊಳ್ಳಲ್ಲ. ಅದು ನನ್ನ ಅಭಿಪ್ರಾಯ. ಅಂದರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಗೈಸ್ ಅದೇನು ಅಂತ. ಬಟ್ ಟ್ರೈನಿಂಗ್ ಅಂತೂ ಕೊಡ್ತಾವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಅದು ಗ್ರೌಂಡೇ. ನಮ್ಮ ಯೂನಿವರ್ಸಿಟಿಯಲ್ಲಿ ಸಖತ್ ಎಷ್ಟೆಷ್ಟು ಗ್ರೌಂಡ್ಗಳೈತೆ ಗೊತ್ತಾ ಗೈಸ್. ನೋಡಿ ಗೈಸ್ ಎಷ್ಟು ಜನ ಇದ್ದಾರೋ ಅಲ್ಲಿ. ಬೆಂಗಳೂರಲ್ಲಿ ನಾವು ನೋಡಬೇಕಂದ್ರೆ ಯೂನಿವರ್ಸಿಟಿ ಇಲ್ಲಿ ಮಾತ್ರ ಇಷ್ಟು ಹಸ್ರು ಐತೆ ಗೈಸ್, ನನಗೆ ಗೊತ್ತಿರೋ ಪ್ರಕಾರ. ಒಂದೊಂದು ಸಲ ನನಗೂ ಬೇಜಾರಾಗ್ತಾ ಇರುತ್ತೆ ಗೈಸ್. ನಾವಿಲ್ಲಿ ಹೋಗಿ ಅಂದರೆ ಇವಾಗ ಇನ್ನೇನು 1 ಇಯರ್ ಆದರೆ ಮುಗ್ದೋಗುತ್ತೆ ನಮ್ಮದು. ಹೋಗಿ ಬರೋಷ್ಟೊತ್ತಿಗೆ ಇಷ್ಟು ಕಾಡಿರುತ್ತೆ ಇರಲ್ವ ಅಂತ. ಯಾಕಂತಂದರೆ ನಮ್ಮ ಟೀಚರ್ಸ್ ಹೇಳ್ತಾಯಿದ್ರು ಮುಂಚೆ ಇಲ್ಲಿ ಅವ್ರು ಬಂದಾಗ ಇಲ್ಲಿ ದಾರಿ ಬರೋಕ್ಕೂ ಅವ್ರು ಬರೋಕ್ಕೂ ದಾರಿ ಇರ್ತಾಯಿದ್ದಿಲ್ಲಂತೆ, ಅಷ್ಟು ಕಾಡಿತ್ತಂತೆ. ಬಟ್ ಇವಾಗ ಎಲ್ಲ ನೋಡಿ ಎಲ್ಲ ಏನು ಮಾಡ್ತಾಯಿದ್ದಾರೆ, ಎಲ್ಲ ಬಿಲ್ಡಿಂಗ್ಸ್ನ ಬಿಲ್ಡ್ ಮಾಡೋಕ್ಕೆ ಏನು ಮಾಡ್ತಾಯಿದ್ದಾರೆ, ಎಲ್ಲ ಅಗೀತಾ ಇದ್ದಾರೆ. ಸೊ ಒಂದೊಂದು ಸಲ ನೆನೆಸ್ಕೊಂಡ್ರೆ ಇದನ್ನು ನೋಡೋಕ್ಕಾಗುತ್ತಾ ಇಲ್ವೋ. ಇನ್ನು ನೆಕ್ಸ್ಟ್ ಟೈಮ್ ನಾವೇನಾದರೂ PG ಮಾಡೋಕ್ಕೇನಾದರೂ ಬಂದರೆ ಇಲ್ಲಿಗೆ ನಾವು ಒಂಥರ ಫೀಲ್ ಆಗುತ್ತೆ ಗೈಸ್. ಇದು ಕನ್ನಡ ಡಿಪಾರ್ಟ್ಮೆಂಟ್ ಗೈಸ್. ನೋಡಿ ಎಷ್ಟು ಚೆನ್ನಾಗಾಯಿತು. ಅಂದರೆ ಜಾಸ್ತಿ ಜನಕ್ಕೆ ಗೊತ್ತೇ ಇರೋಲ್ಲ ಗೈಸ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಐತೆ ಏನೋ ಅಂತ ಹೇಳ್ಬಿಟ್ಟು. ಸೊ ಇದು ಲೈಬ್ರರಿ ಆಪೋಸಿಟೇ ಇರುತ್ತೆ ಕನ್ನಡ ಡಿಪಾರ್ಟ್ಮೆಂಟ್. ಅದ್ರ ಪಕ್ಕದಲ್ಲೇ BA ಆನರ್ಸ್ ಡಿಪಾರ್ಟ್ಮೆಂಟ್ ಐತೆ ಗೈಸ್. ಮೀನ್ಸ್ ಇದ್ರ ಪಕ್ಕದಲ್ಲೇ BA ಆನರ್ಸ್ ಡಿಪಾರ್ಟ್ಮೆಂಟ್ ಐತೆ. ಮತ್ತು ಇದ್ರೊಳಗಡೆನೇ ಯಾವುದೋ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಪಕ್ಕದಲ್ಲೇ ಐತೆ ಗೈಸ್. ಅಂದರೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು BA ಆನರ್ಸ್ ಸೇರಿದಾಗ ನಮಗೆ ಎಲ್ಲಿ ಮೀನ್ಸ್ ಎಲ್ಲಿ ಕಾಲೇಜ್ ಐತೆ ಅಂತ ಹೇಳೋರೇ ಇದ್ದಿಲ್ಲ ಗೈಸ್. ಅಂದರೆ ಇಲ್ಲಿ ಕೇಳಿದವ್ರು ಕೂಡ ಇಲ್ಲ ಇಲ್ಲಿ ಯಾವುದೋ ಆ ಥರ ಡಿಪಾರ್ಟ್ಮೆಂಟ್ಸ್ ಇಲ್ಲ ಅಂತ ಹೇಳ್ತಾಯಿದ್ರು. ಬಿಕಾಸ್ ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋದು ಗೈಸ್. ಅದರಿಂದ ಮುಂದೆ ಬಂದರೆ ಕನ್ನಡ ಡಿಪಾರ್ಟ್ಮೆಂಟಿಂದ ನಿಮಗೆ ಇಲ್ಲಿ ಬಂದರೆ ಗೊತ್ತಾಗುತ್ತೆ ಗೈಸ್. ಅಂದರೆ BA ಆನರ್ಸ್ ಡಿಪಾರ್ಟ್ಮೆಂಟಿಂದನೂ ಗೊತ್ತಾಗುತ್ತೆ ಸರ್ ಗೈಸ್. ಅಂದರೆ ಅಲ್ಲಿ ಅದ್ರ ಮೇಲೇ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಐತೆ. ಅದರಿಂದ ಡೌನ್ ಬಂದರೆ ಇನ್ನು ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ಸ್ ಕಾಣಿಸುತ್ತೆ ಗೈಸ್. ನೋಡಿ ಇಲ್ಲಿ ಅಶೋಕ ಭವನ ಅಂತ ಐತಲ್ಲ, ಇಲ್ಲಿ ನಾನು ಝೂಮ್ ಮಾಡ್ತೀನಿ. ಅಂದರೆ ಇದು ಝೂಮ್ ಮಾಡ್ತೀನಿ ಹೆಸರು. ಅದು ಡೌನ್ ಐತಲ್ಲ ಗೈಸ್, ಅದಕ್ಕೋಸ್ಕರ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ಗೈಸ್ ನಿಮಗೆ. ಇವತ್ತು ರಜಾ ಅಲ್ವಾ ಗೈಸ್, ಅದಕ್ಕೋಸ್ಕರ ಯಾರೂ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಯೂನಿವರ್ಸಿಟಿಯಲ್ಲಿ ಫುಲ್ಲು ಜನ ಗೈಸ್. ಅಂದರೆ ಸ್ಟೂಡೆಂಟ್ಸ್ ಜಾಸ್ತಿ ಗೈಸ್. ನೋಡಿ ಇಲ್ಲ ಐತೆ ನೋಡಿ ಗೈಸ್, ಅಶೋಕ ಭವನ ಅಂತ ಕಾಣಿಸ್ತೈತೆ. ಇಲ್ಲೇ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಎರಡೂ ಐತೆ ಗೈಸ್. ಇಲ್ಲಿ ನೋಡಿ ಬೇಕಾದರೆ ರಾಜ್ಯಶಾಸ್ತ್ರ ವಿಭಾಗ, ಇತಿಹಾಸ ವಿಭಾಗ, ಇಂಗ್ಲೀಷ್ ಡಿಪಾರ್ಟ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಅಧ್ಯಯನ ಕೇಂದ್ರ ಅಂತ ಇಷ್ಟು ಡಿಪಾರ್ಟ್ಮೆಂಟ್ಸ್ನ ನೀವು ಇಲ್ಲೇ ನೋಡ್ಬೋದು ಗೈಸ್. ಅಂದರೆ ಜಾಸ್ತಿ ಜನಕ್ಕೆ ಗೊತ್ತಾಗಲ್ಲ ಗೈಸ್ ಎಲ್ಲಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ನಿಮಗೆ ನಿಯರ್ ಆಪೋಸಿಟ್, ಅಂದರೆ ಇದ್ರ ಆಪೋಸಿಟ್ ಏನು ಬರುತ್ತೆ ಅಂದರೆ ಕುಮಾರ್ ಆ್ಯಂಡ್ ಕ್ಯಾಂಟೀನ್ ಬರುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೋಗೋ ದಾರಿಯಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಕಾಣಿಸುತ್ತೋ ಆ ಡಿಪಾರ್ಟ್ಮೆಂಟ್ಸ್ ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ ಗೈಸ್. ಯಾಕಂತಂದರೆ ಇನ್ಫಾರ್ಮೇಷನ್ ಗೊತ್ತಾಗಬೇಕಲ್ಲ. ಅಂದಮೇಲೆ PG ಏನಾದರೂ ಸೇರಬೇಕಂದ್ರೆ ಹೆಂಗಿದೆ ಏನು ಮೀನ್ಸ್ ಜಾಸ್ತಿ ಜನ ನಮ್ಮ ಹಳ್ಳಿ ಕಡೆಯಿಂದ ಬರ್ತಾರಲ್ಲ, ಅವ್ರಿಗೆ
ಗೊತ್ತೇ ಆಗಲ್ಲ. ಅಂದರೆ ಇಲ್ಲಿ ಏನಾದರೂ ಯಾರಾದರೂ ಕನೆಕ್ಷನ್ ಇದ್ದರೆ ಮೀನ್ಸ್ ಯಾರಾದರೂ ಗೊತ್ತಿರೋರು ಇದ್ದರೆ ಈಸಿಯಾಗಿ ತಿಳ್ಕೊಬೋದು ಗೈಸ್. ಆದರೆ ನಮ್ಗೆ ಯಾರೂ ಇದ್ದಿಲ್ಲ. ಬಟ್ ನಮ್ಮ ಸರ್ ಒಬ್ಬರನ್ನ ನಮ್ಮ ಸ್ಕೂಲ್ ಸರ್ರು ನಮಗೆ ಪರಿಚಯ ಮಾಡಿಸಿ ಇಲ್ಲಿ ಸೇರಿಸಿದ್ದು ಗೈಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಹಂಗೆ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟು ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ಇದೇ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಗೈಸ್. ಕಾಣಿಸ್ತಾ ಇದೆಯಲ್ಲ, ಇದೇ ಗೈಸ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್. ಇರು ಗೈಸ್, ಇನ್ನು ಸ್ವಲ್ಪ ಹತ್ರ ಹೋಗಿ ತೋರಿಸ್ತೀನಿ. ಇಲ್ಲೇ ನೋಡ್ಬೋದು ಈ ಬೋರ್ಡಲ್ಲಿ ಮೀನ್ಸ್ ಮಾನವಿಕ ಭವನ, ಮತ್ತು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸು, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನು, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ ಅಂತ ಎಲ್ಲ ಡಿಪಾರ್ಟ್ಮೆಂಟ್ನ ನಾವು ಇಲ್ಲಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ಸ್ ಹತ್ರ ಬಂದರೆ ನೋಡ್ಬೋದು ಗೈಸ್. ಅಂದರೆ ಇಲ್ಲಿಲ್ಲ, ಹಿಂಗೆ ಈ ದಾರಿಯೆಲ್ಲ ಇದೆ ಗೈಸ್. ಈ ದಾರಿಯಲ್ಲಿ ಹೋದರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಸಿಗುತ್ತೆ ಗೈಸ್. ನೋಡಿ ಗೈಸ್, ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲನೂ ಸೈಂಟಿಫಿಕ್ ವರ್ಡ್ಸಲ್ಲಿ ಹಾಕಿರ್ತಾರೆ ಗೈಸ್. ಈ ಮರ ಹೆಸರೇನು ಅಂತ ಹಿಂಗೆ ನೋಡ್ಬೋದು ಗೈಸ್. ಎಷ್ಟು ಚೆನ್ನಾಗೈತಲ್ವ ನಮ್ಮ ಯೂನಿವರ್ಸಿಟಿಯ ಅದ್ಭುತಗಳು. ನೋಡಿ ಇಲ್ಲಿ ಇನ್ನೊಂದು ಏನು ನೋಡಿದೆ ಅಂದರೆ ಗೈಸ್, ಜಾಸ್ತಿ ಮಕ್ಕಳಿಗೆ ಪೇರೆಂಟ್ಸ್ ಜಾಸ್ತಿ ಇದು ಕೊಡ್ತಾರೆ ಗೈಸು. ಏನಂದರೆ ಒತ್ತು ಕೊಡ್ತಾರೆ ಗೈಸ್. ಅವರ ಒಂದು ಬೆಳವಣಿಗೆಗಾಗಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಗೈಸ್. ಅದೊಂದು ಗಮನಿಸ್ತಾ ಇದ್ದೀನಿ ನಾನು. ಕಲ್ಚರಲ್ ಆ್ಯಕ್ಟಿವಿಟೀಸು ಅದೇನಾದರೂ ಮಾಡಬೇಕಂದ್ರೆ ಮೀನ್ಸ್ ಫೇರ್ವೆಲ್ ಆಗಲಿ ಅಥವಾ ಫ್ರೆಶರ್ಸ್ ಡೇ ಆಗಲಿ ಮಾಡಬೇಕಂದ್ರೆ ಇಲ್ಲಿ ಮಾಡ್ತಾರೆ ಗೈಸ್. ವೆಂಕಟಗಿರಿ ಸಭಾಂಗಣ ಅಂತ ಹೇಳ್ಬಿಟ್ಟು ಸಕ್ಕತ್ತೈತೆ ಗೈಸ್. ಆಡಿಟೋರಿಯಂ ಮಾತ್ರ ಒಳಗಡೆ ನೀವು ನೋಡಬೇಕಾಗಿತ್ತು. ಜಾಸ್ತಿ ನಮ್ಮದು ಈ ಸಲ ಫೇರ್ವೆಲ್ ಮಾಡ್ತಾರಲ್ಲ ಗೈಸ್, ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇದ್ರೊಳಗಡೆ ಹೆಂಗೈತೆ ಏನು ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿ ಎಂಜಾಯ್ ಆದರೂ ಮಾಡ್ಬೋದು. ನೋಡಿ ಇದು ನನಗೆ ಹೋಗಿ ಮುಂದೆ ಏನಾಯಿತು, ಯಾವ ಡಿಪಾರ್ಟ್ಮೆಂಟ್ಸ್ ಆಯಿತು ಅದನ್ನು ನಿಮ್ಗೆ ತೋರಿಸ್ತೀನಿ ಗೈಸ್. ಒಂದೇನಂದರೆ ಗೈಸ್, ಇಲ್ಲಿ ಜಾಸ್ತಿ ಡಿಪಾರ್ಟ್ಮೆಂಟ್ಸ್ ಇನ್ನೂ ಬಿಲ್ಡ್ ಮಾಡ್ತಾಯಿದ್ದಾರೆ ಗೈಸ್. ಅಂದರೆ ಬೇರೆ ಬೇರೆವು ಬಟ್ ಗೊತ್ತಾಗ್ತಾ ಇಲ್ಲ ಏನೇನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ಇವಾಗ ಹಿಂದಿ ಮತ್ತು ಉರ್ದು ಅವು ಬರುತ್ತಲ್ಲ ಗೈಸ್, ಆ ಡಿಪಾರ್ಟ್ಮೆಂಟ್ ಇವಾಗ ಬಂತು. ನೋಡೋಣ ಬನ್ನಿ ಗೈಸ್ ಯಾವ್ಯಾವ ಐತೆ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಉರ್ದು ಐತೆ ಗೈಸ್. ನೋಡಿ ಇಲ್ಲೇ ನೋಡ್ಬೋದು. ಹತ್ರ ಹೋಗಿ ಮಾಡೋಣ. ಅಂದರೆ ಯಾವುದೈತೆ ಇಲ್ಲಿ ನನಗೆ ಎಲ್ಲ ಉಲ್ಟಾ ಕಾಣಿಸ್ತಾ ಇದೆ ಗೈಸ್. ಅದಕ್ಕೆ ನಾನು ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸ್ತೀನಿ ಗೈಸ್. ವಿಭಾಗ ಐತೆ ಗೈಸ್. ಸಂಸ್ಕೃತ ವಿಭಾಗ ಐತೆ, ತೆಲುಗು ವಿಭಾಗ ಐತೆ, ಹಿಂದಿ ವಿಭಾಗ ಐತೆ, ಮತ್ತು ಕೆಂಪೇಗೌಡ ಅಧ್ಯಯನ ಕೇಂದ್ರ ಐತೆ, ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ಹೊರಗೊಳ್ಳುವಿಕೆ ಅಧ್ಯಯನ ಕೇಂದ್ರ ಐತೆ ಗೈಸ್. ಅಂದರೆ ಇಷ್ಟು ಡಿಪಾರ್ಟ್ಮೆಂಟ್ಸ್ನ ನೀವು ಇಲ್ಲಿ ನೋಡ್ಬೋದು ಗೈಸ್. ನೋಡಿ ಎಲ್ಲನೂ ಇಲ್ಲೇ ಐತೆ. ಎಲ್ಲ ಪಿ ಜಿ ಡಿಪಾರ್ಟ್ಮೆಂಟ್ಸ್ ಗೈಸ್. ಇವು ಪಿ ಜಿ PhD ಮಾಡ್ತಾರಲ್ಲ ಆ ಒಂದು ಡಿಪಾರ್ಟ್ಮೆಂಟ್ಸು. ನನಗೂ ಅಷ್ಟೊಂದು ಮಾಹಿತಿ ಇಲ್ಲ ಗೈಸ್, ಬಟ್ ಡಿಪಾರ್ಟ್ಮೆಂಟ್ಸ್ ಈ ಥರ ಐತೆ ಅಂತ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾಯಿದ್ದೀನಿ ಗೈಸ್. ನಿಮಗೆ ಈ ಥರ ಇಷ್ಟು ಡಿಪಾರ್ಟ್ಮೆಂಟ್ಸ್ ಐತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಬ್ಯಾಂಗ್ಳೂರಲ್ಲಿ. ಇಷ್ಟೇ ಅಂತ ಗೊತ್ತಿಲ್ಲ, ಬಟ್ ನಾನು ನೋಡ್ತಾ ಇರೋದು ಮಾತ್ರ ತೋರಿಸ್ತಾ ಇದ್ದೀನಿ ಗೈಸ್ ನಿಮಗೆ. ನೋಡಿ ಎಲ್ಲ UGC ಕ್ಲಿಯರ್ ಮಾಡ್ತಾರಲ್ಲ ಗೈಸ್, ಆ ಡಿಪಾರ್ಟ್ಮೆಂಟ್ಸು ಇಷ್ಟು ಗೈಸ್. ಇಲ್ಲಿ ತತ್ವಶಾಸ್ತ್ರ ಐತೆ, ಸಂಶೋಧನಾ ವಿಭಾಗ ಮೀನ್ಸ್ PhD ಮಾಡ್ತಾರಲ್ಲ ಗೈಸ್ ಎಲ್ಲನೂ. ಉರ್ದು, ತೆಲುಗು, ಮಹಿಳಾ ವಿಭಾಗ, ಮಹಿಳಾ ಅಧ್ಯಯನ ಕೇಂದ್ರ ಎಲ್ಲನೂ ಇದ್ರ ಈ ಡಿಪಾರ್ಟ್ಮೆಂಟ್ ಒಳಗಡೆ ನೋಡ್ಬೋದು ಗೈಸ್. ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ನಾವು ಏನು ಪ್ರದರ್ಶನ ಕಲಾ ವಿಭಾಗ ಅಧ್ಯಯನ ಕೇಂದ್ರ ನೋಡ್ಬೋದು ಗೈಸ್. ಬಟ್ ಇಲ್ಲಿ ಪಕ್ಕ ಗೇಟ್ ಆಗಿರ್ತಾರೆ. ನೋಡೋಣ ಬನ್ನಿ ಗೈಸ್. ಬಟ್ ಆದ್ರೂ ನೀವು ಹೋಗ್ತಾ ಇದ್ದಾರೆ ನನ್ನ ತಂಗಿ. ನೋಡೋಣ ಪಕ್ಕ ಗೈಸ್. ಇಲ್ಲಿ ಗೇಟ್ ಹಾಕಿರ್ತಾರೆ ಗೈಸ್. ನಾವು ಪಕ್ಕ ರಿಟರ್ನ್ ಹೋಗ್ಬೇಕಾಗುತ್ತೆ. ನೋಡೋಣ ಸಂಧಿ ಗಿಂದಿ ಏನಾದರೂ ಇದ್ದರೆ ಅಲ್ಲಿ ದುರ್ಕೊಂಡು ಹೋಗ್ಬಿಡ್ಬೇಕು ಗೈಸ್. ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ. ಇಲ್ಲ ಗೈಸ್, ಇಲ್ಲಿ ಕಟ್ಬಿಟ್ಟಿದ್ದಾರೆ ನೋಡಿ ಗೈಸ್. ನೋಡಿ ಗೈಸ್ ಎಂಥವ್ರು ಏನು ಕೆಲಸಗಳು ಮಾಡ್ತಾರೆ ನೋಡಿ ಗೈಸ್. ಈ ಥರ ಕೆಲಸಗಳೆಲ್ಲ ಮಾಡ್ತಾರೆ.
ಚೆನ್ನಾಗೈತೆ ಪ್ರದರ್ಶನ ಕಲಾ ವಿಭಾಗ ಹತ್ರ ಸಕ್ಕತ್ತಾಗೈತೆ. ಚೆನ್ನಾಗೈತೆ. ಇದು ಪ್ರದರ್ಶನ ಕಲಾ ವಿಭಾಗ ಗೈಸ್. ಇಲ್ಲಿ ಯೋಗ ಕ್ಲಾಸು ನೃತ್ಯ ಎಲ್ಲನೂ ಇರುತ್ತೆ ಗೈಸ್. ಇಲ್ಲಿ ಅಂದರೆ ಕಲೆಗಳಿಗೆ ಸಂಬಂಧಪಟ್ಟಂಗೆ. ಮಾರಾಣಿನ ಕ್ಯಾಂಟಿ ಹತ್ರ ಬಂದ್ಬಿಟ್ಟಿವಿ ಗೈಸ್. ಕ್ಯಾಂಟಿ ಖಾಲಿ ಆಗೈತೆ ಗೈಸ್. ಗೈಸ್ ನೋಡಿ ಗೈಸ್, ಇರುವೆಗಳು ಪಾಪ ಇರುವೆಗಳಿಗಾದ್ರೂ ಆಗುತ್ತೆ ಬಿಡಿ ಗೈಸ್. ಇದೆ ನೋಡಿ ಎಷ್ಟು ಚೆನ್ನಾಗಿ. ಕೆಲವೊಂದು ಬಿದ್ದು ಸತ್ತೋಗೈತೆ ಗೈಸ್. ಅಯ್ಯೋ, ಎಲ್ಲೋ ತೋರಿಸ್ತಾ ಇದ್ದೀನಿ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.